ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಪ್ರಸನ್ನಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ನಾವು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮನ್ ಮಾಧವತೀರ್ಥ ಶ್ರೀಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರನ್ನು ಅವರ ಜೀವನ ಚರಿತ್ರೆಯನ್ನು ಕುರಿತು ಸ್ವಲ್ಪ ಹೇಳಿಕೊಂಡಿದ್ದೇವೆ. ಅದೇ ವಿಷಯವನ್ನು ಇವತ್ತು ಕೂಡ ಮುಂದುವರಿಸುತ್ತಾ, ನಾನು ನಿನ್ನೆ ಹೇಳಿದಂತೆ ಶ್ರೀಗಳು ಪೂರ್ವಾಶ್ರಮದಲ್ಲಿ ಕಂಬಾಲೂರು ವೆಂಕಟೇಶಾಚಾರ್ಯರಾಗಿ ವ್ಯಾಸರಾಜ ಮಠ ಕರ್ನೂಲ್ನಲ್ಲಿ ಮತ್ತು ವ್ಯಾಸರಾಜ ಮಠದಲ್ಲಿ ಹಾಗೂ ಮಂತ್ರಾಲಯದಲ್ಲಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಅವರು ಮಾಡಿರುವ ಸೇವೆಗೆ ವ್ಯಾಸರಾಜರು, ರಾಯರು, ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ದೇವರು, ಅಭಿನ್ನನಾದಂತಹ ರಾಮದೇವರು ಅವರಿಗೆ ಉತ್ಕೃಷ್ಟವಾದ ಪದವಿಯನ್ನು ನೀಡಿದರು ಅಂತ ಹೇಳಿದ್ದೆ. ಅವರು ನಾನು ನಿನ್ನೆ ಹಿಂದೆ ಹೇಳಿದಂತೆ ತೆಲುಗು ಪ್ರೊಫೆಸರ್ ಆಗಿ ಆಂಧ್ರ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅವರು ನಿವೃತ್ತರಾದ ನಂತರ ಅವರ ಲೌಕಿಕ ಜೀವನದ ಜೊತೆಗೆ ನಿನ್ನೆ ನಾನು ಹೇಳಿದಂತೆ ಧಾರ್ಮಿಕ ಪಾರಮಾರ್ಥಿಕ ಜೀವನವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದು ಸಾಧನೆ ಮಾಡಿಕೊಂಡಿರುವವರು. ಅವರ ಸಾಧನೆಗೆ ಮೆಚ್ಚಿ ಅವರು 70 ವರ್ಷದ ಭೀಮರತಿ ಶಾಂತಿ ಮಾಡಿಕೊಳ್ತಾ ಇರುವಾಗ ಮಂತ್ರಾಲಯದಲ್ಲಿ ಮಾಧವತೀರ್ಥ ಶ್ರೀಮಠಾಧೀಶರಾದಂತಹ ಪರಮಪೂಜ್ಯ ಶ್ರೀ ಪ್ರಸನ್ನಶೂರ ಮಾಧವತೀರ್ಥರು ಅವರಿಗೆ ಶ್ರೀಮುಖವನ್ನು ಕಳಿಸಿದರು. ನಮ್ಮ ದೇಹಾಯಾಸವಾಗಿದೆ, ನೀವು ಸನ್ಯಾಸ ಸ್ವೀಕಾರ ಮಾಡಿ ನಮ್ಮ ಉತ್ತರಾಧಿಕಾರಿಗಳಾಗಿ ನೀವು ಆಗಬೇಕು ಅಂತ. 70 ವರ್ಷಗಳ ಭೀಮರತಿ ಶಾಂತಿ ಮಾಡಿಕೊಳ್ಳುತ್ತಿರುವಾಗ ಆಗ ಅವರು ಅವರ ಗುರುಗಳ ಆಹ್ವಾನವನ್ನು ಸ್ವೀಕಾರ ಮಾಡಿ 2001ನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳು 1ನೇ ತಾರೀಕು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಡಿಸೆಂಬರ್ 2ನೇ ತಾರೀಕು 2001ನೇ ಇಸ್ವಿಯಲ್ಲಿ ಅವರ ಗುರುಗಳು ಪ್ರಸನ್ನಶೂರ ಮಾಧವತೀರ್ಥರು ಅವರಿಗೆ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯಕ್ಕೆ ಮಾಧವತೀರ್ಥ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಪಟ್ಟಾಭಿಷೇಕ ಮಾಡಿ ನೇಮಕ ಮಾಡಿಕೊಂಡರು. ಅದಾದ ನಂತರ ಅವರ ಜೊತೆಗೆ ಗುರುಗಳ ಜೊತೆಗೆ 9 ವರ್ಷಗಳ ಕಾಲ ಉತ್ತರಾಧಿಕಾರಿಗಳಾಗಿ ಇದ್ದು ಒಂದು ಗುರು ಶಿಷ್ಯರ ಒಂದು ಸಂಬಂಧಕ್ಕೆ ಮಾದರಿಯಾಗಿ
ನಿಂತಿದ್ದರು ಅವರಿಬ್ಬರೂ ಕೂಡ. ಪ್ರಸನ್ನಶೂರ ಮಾಧವ ತೀರ್ಥರು ಕಂಬಾಲೂರು ವೆಂಕಟೇಶಾಚಾರ್ಯರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿಕೊಳ್ಳುವುದಕ್ಕೆ ಅವರ ಜೊತೆಗೆ ಯಾವ ಸಂಬಂಧ ಬಾಂಧವ್ಯಗಳು ಇಲ್ಲ. ಕೇವಲ ಅವರ ಒಂದು ವ್ಯಕ್ತಿತ್ವ, ಅವರ ಯೋಗ್ಯತೆ, ಅವರ ವಿದ್ಯೆ, ಜ್ಞಾನವನ್ನು ಅರ್ಹತೆಯಾಗಿ ತಗೊಂಡು ನೇಮಕ ಮಾಡಿಕೊಂಡರು. ಏಕೆ ಅಂತ ಹೇಳಿದರೆ ಮಾಧವತೀರ್ಥ ಮಠ ಚೆನ್ನಾಗಿ ಬೆಳೆಯಬೇಕು ಎಂಬ ದೃಷ್ಟಿಯಿಂದ. ಅದೇ ರೀತಿಯಾಗಿ ಅವರ ಗುರುಗಳ ಆಸೆಯನ್ನು ವಿದ್ಯಾಸಾಗರ ಮಾಧವತೀರ್ಥರು ಎಂದು ಗುರುಗಳಿಂದ ನಾಮಕರಣ ಮಾಡಲ್ಪಟ್ಟರು. ಹಾಗೆ ವಿದ್ಯಾಸಾಗರ ಮಾಧವತೀರ್ಥರು ಗುರುಗಳ ಆಸೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. 9 ವರ್ಷಗಳ ಅನಂತರ 2010 ಇಸ್ವಿ ಡಿಸೆಂಬರ್ 31 ದಿನಾಂಕದಲ್ಲಿ ಗುರುಗಳು ದೇಹಾಯಾಸದಿಂದ ಹರಿಪದವನ್ನು ಸೇರಿದರು. ಅನಂತರ ಹತ್ರ 15-14 ವರ್ಷಗಳ ಕಾಲ ಅವರು ಪೀಠಾಧಿಪತಿಯಾಗಿ 70 ವರ್ಷಕ್ಕೆ ಸ್ವೀಕರಿಸಿದಂತಹ ಅವರು ಆ ಇಳಿವಯಸ್ಸಿನಲ್ಲಿ ಸನ್ಯಾಸ ಧರ್ಮವನ್ನು ಅಚ್ಚುಕಟ್ಟಾಗಿ ಎಲ್ಲಿ ಸ್ವಲ್ಪವೂ ಕೂಡ ಕಾಂಪ್ರಮೈಸ್ ಇಲ್ಲದೆ ಧರ್ಮ ನಿಷ್ಠಾಪರರಾಗಿ ಆಚಾರವಂತರಾಗಿ ಅವರು 14 ವರ್ಷಗಳ ಕಾಲ ಪೀಠಾಧಿಪತ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದರು. ಶ್ರೀಗಳು ಅವರ ಉಪಾಸ್ಯ ಮೂರ್ತಿ ವೀರರಾಮನ ದರಹಾಸ ದರ್ಶನವನ್ನು ಮಾಡಿದವರು. 2006 ಇಸ್ವಿಯಲ್ಲಿ ಮಾಧವತೀರ್ಥರ ಉತ್ತರಾರಾಧನೆಯ ದಿನ ಪೂಜೆ ಮಾಡ್ತಾ ಮಂಗಳಾರತಿಯನ್ನು ಮಾಡುವಾಗ ಅವರು ವೀರರಾಮನ ಪ್ರತಿಮೆಗೆ ಮಂಗಳಾರತಿ ಮಾಡ್ತಾ ಇರುವಾಗ ಜೀವಂತವಾಗಿ ಆ ಪ್ರತಿಮೆಯಲ್ಲಿ ವೀರರಾಮ ಅವರಿಗೆ ದರಹಾಸ ದರ್ಶನವನ್ನು ಕೊಟ್ಟ. ಆ ಅನುಭವವನ್ನು ಹೊಂದಿ ಅವರು ಉದ್ವಿಗ್ನ ಮನಸ್ಕರಾಗಿ ಪೂಜೆ ಆದ ನಂತರ ಗುರುಗಳ ಹತ್ತಿರ ಬಂದು ಅವರ ಅನುಭವವನ್ನು ಹೇಳಿಕೊಂಡು ಆನಂದ ಭಾಷ್ಪಗಳನ್ನು ಸುರಿಸಿದರು. ಅದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಶ್ರೀಗಳು ಸಂತ ಕವಿಗಳು. ಅವರು ನಾನು ನಿನ್ನೆ ಹೇಳಿದಂತೆ ಸಂಸ್ಕೃತ, ಕನ್ನಡ, ತೆಲುಗು, ಇಂಗ್ಲೀಷು ಈ ಭಾಷೆಗಳಲ್ಲಿ ಒಳ್ಳೆಯ ಪ್ರಭುತ್ವವುಳ್ಳವರು. ಈ ಎಲ್ಲ ಭಾಷೆಗಳಲ್ಲಿ ಕವನಗಳನ್ನು, ಲೇಖನಗಳನ್ನು, ಪುಸ್ತಕಗಳನ್ನು ಬರೆದಿರುವಂತಹ ಅವರು ಪೀಠಾಧಿಪತಿಗಳಾದ ಮೇಲೆ ಅವರು ಒಂದು ಹೊಸ ಸಾಹಿತ್ಯದಲ್ಲಿ, ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಕ್ರಿಯೆಯನ್ನು ಪರಿಚಯ ಮಾಡಿದರು ಸಾಹಿತ್ಯಕ್ಕೆ. ತೆಲುಗಿನಲ್ಲಿ ತೇಟಗೀತಿ ಎಂಬುವ ಒಂದು ಛಂದಸ್ಸಿದೆ. ಆ ತೇಟಗೀತಿ ಛಂದಸ್ಸನ್ನು ಕನ್ನಡ ಭಾಷೆಗೆ ಅಳವಡಿಸಿ ಅವರ ಮನಸ್ಸಿನಲ್ಲಿ ಬರುವ ಭಾವನಾ ತರಂಗಗಳಿಗೆ ಅಕ್ಷರ ರೂಪವನ್ನು ಕೊಡ್ತಾ ಬಂದು ಸುಮಾರು 2000 ಕೀರ್ತನೆಗಳು, ಉಗಾಭೋಗಗಳು, ಮುಂಡಿಗೆಗಳು ಈ ರೀತಿಯಲ್ಲಿ ಆ ತೇಟಗೀತಿ ಛಂದಸ್ಸಿನಲ್ಲಿ ಕವನಗಳನ್ನು ಬರಿತಾ ಇದ್ದರು. ಅವರು ಸ್ಪೃಶಿಸದಂತಹ ವಿಷಯಗಳೇ ಇಲ್ಲ. ಸಾಮಾಜಿಕ, ಆಧ್ಯಾತ್ಮಿಕ, ತತ್ವ, ಪ್ರಮೇಯ ಎಲ್ಲ ವಿಷಯಗಳನ್ನು ಕುರಿತು ದೇವರ ನಾಮಗಳು, ಪದಗಳು ಬರಿತಾ ಇದ್ದರು. ವೀರರಾಮನ ದರಹಾಸ ದರ್ಶನವನ್ನು ನೋಡಿ ಅವರು ಆ ದರ್ಶನದ ಅನುಭವವನ್ನು ವೀರರಾಮ ತವ ಪ್ರತಿಮೆ ಜಡವೋ ಚೇತನವೋ ಅಂತ ಒಂದು ಕೀರ್ತನೆಯನ್ನು ಬರೆದು, ನೀನು ಕಣ್ಣಿಗೆ ನನಗೆ
ಜಡ ಪ್ರತಿಮೆಯಾಗಿ ಕಾಣ್ತಾ ಇದೆಯಾ, ಹಾಗೆ ಜೀವಂತವಾಗಿ ಪ್ರತ್ಯಕ್ಷವಾಗಿ ನೀನು ದರಹಾಸ ದರ್ಶನವನ್ನೂ ಕೊಟ್ಟಿದ್ದೀಯಾ ಹೇ ವೀರರಾಮ. ನೀನು ಜಡವೋ ಅಥವಾ ಚೇತನವೋ ಎಂಬುವಂತಹ ಸಂಶಯ ನನ್ನಲ್ಲಿ ಕಾಡ್ತಾ ಇದೆ. ಆದರೆ ನಾನು ದರ್ಶನ ಮಾಡಿದ್ದು ಸುಳ್ಳಲ್ಲ, ನಿಜ ಅಂತ ನನಗೆ ಗೊತ್ತಾಗ್ತಾ ಇದೆ. ಓಂನ ಪ್ರತೀಕೆ ನಹಿ ಸಹ ಓಂ ಎಂಬುವ ಎಂದು ಸೂತ್ರ ಏನು ಹೇಳ್ತಾ ಇದೆ? ಪ್ರತಿಮೆಯೇ ಭಗವಂತಲ್ಲ, ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ. ಆ ಪ್ರತಿಮೆಯಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಹೇಳ್ತಾ ಇದೆ. ಆ ಸೂತ್ರಾರ್ಥವನ್ನು, ಸೂತ್ರ ಸಾರವನ್ನು ಅವರು ಆ ಕೀರ್ತನೆಯಲ್ಲಿ ಹೇಳಿ ಅವರಿಗೆ ಆಗಿರುವ ಅನುಭವವನ್ನು ಸುಂದರವಾಗಿ ಆ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಇನ್ನು ಶ್ರೀಗಳು, ನಾನು ಮೊದಲೇ ಹೇಳಿದಂತೆ ಅವರ ಒಂದು ಸಂಶೋಧನಾತ್ಮಕವಾದಂತಹ ಅವರ ಮಾರ್ಗ, ಯಾವುದೇ ವಿಷಯವನ್ನು ಅವರು ಶೋಧನಾತ್ಮಕವಾಗಿ ವಿಮರ್ಶೆ ಮಾಡ್ತಾರೆ. 86 ವರ್ಷಗಳ ಪ್ರಾಯದಲ್ಲಿ ಪೀಠಾಧಿಪತ್ಯವನ್ನು ನಿರ್ವಹಿಸುತ್ತಾ ಯಾವ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಒಂದು ಎಳ್ಳು ಕಾಳಷ್ಟು ಲೋಪವನ್ನು ಮಾಡದೆ ಅವರು ಅವೈದಿಕ ರಾಮಾಯಣ, ಪದ್ಮಪುರಾಣ ಅಂತ ಹೇಳಿ ಒಂದು ಪರಿಶೋಧನಾತ್ಮಕವಾದ ಒಂದು ಗ್ರಂಥವನ್ನು ಬರೀತಾರೆ. ಜೈನ ಮತಸ್ಥರು ಮೊದಲಾದ ಇತರ ಮತಸ್ಥರು ಅವರ ಮತಗಳ ಪ್ರಚಾರಕ್ಕಾಗಿ ವೇದವ್ಯಾಸ ದೇವರಿಂದ ರಚಿತವಾದ ಭಾರತ ಭಾಗವತ ಮತ್ತು ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟ ರಾಮಾಯಣ ಮೊದಲಾದ ಪುರಾಣ ಇತಿಹಾಸಗಳನ್ನು ಉಪಯೋಗಿಸಿಕೊಂಡು ಆ ಪುರಾಣಗಳನ್ನು, ಇತಿಹಾಸಗಳನ್ನು ಮಾರ್ಪಾಟು ಮಾಡಿ ಅಪಭ್ರಂಶಕ್ಕೆ ಒಳಮಾಡಿದ್ದಾರೆ ಈ ಪುರಾಣ ಇತಿಹಾಸಗಳನ್ನು. ಹಾಗೆ ಜೈನ ಮತಸ್ಥರು ಕೂಡ ರಾಮಾಯಣವನ್ನು ಅವರ ಮತಪ್ರಚಾರಕ್ಕಾಗಿ ಉಪಯೋಗಿಸಿಕೊಂಡು ರಾವಣ ಋಷಿಯಾಗ್ತಾನೆ, ಈ ರೀತಿಯಾಗಿ ಮೊದಲಾದಂತಹ ಒಂದು ವಿಚಿತ್ರವಾದ ಕಲ್ಪನೆಗಳನ್ನು ಜೋಡಿಸಿ ರಾಮಾಯಣವನ್ನು ಅಪಭ್ರಂಶ ಮಾಡಿದ್ದಾರೆ. ಆ 86 ವರ್ಷಗಳ ಆ ವಯಸ್ಸಿನಲ್ಲಿ ಅವರು ರಾತ್ರಿ ಹಗಲು ಕೂತು ಅವೈದಿಕ ರಾಮಾಯಣ, ಪದ್ಮಪುರಾಣ ಎಂಬುವಂತಹ ಒಂದು ಪರಿಶೋಧನಾತ್ಮಕವಾದಂತಹ ಗ್ರಂಥವನ್ನು ಬರೆದು ಪ್ರಚುರಣೆ ಮಾಡಿ ವೀರರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದು ಅವರ ಒಂದು ಕಾರ್ಯದೀಕ್ಷೆ. ಆಚಾರ್ಯರ ದೀಕ್ಷೆಯಲ್ಲಿ ಅವರಿಗೆ ಅಪಾರವಾದಂತಹ ಒಂದು ವಿಶ್ವಾಸ. ಆಚಾರ್ಯರ ಸಿದ್ಧಾಂತವನ್ನು ಅನುಸರಿಸಬೇಕು, ಆಚರಿಸಬೇಕು, ಎಲ್ಲರಿಗೂ ಬೋಧಿಸಬೇಕು ಎಂಬುವಂತಹ ಒಂದು ಅಪಾರವಾದ ದೀಕ್ಷೆ. ಹೇಗೆ ಮಾಧವತೀರ್ಥರು ಸಾಧಿತಾಕಿಲ ಸತ್ತತ್ವಂ ಬಾಧಿತಾಕಿಲ ದುರ್ಮತಂ ಬೋಧಿತಾಕಿಲ ಸನ್ಮಾರ್ಗಂ ಮಾಧವಾಕ್ಯತಿಂ ಭಜೆ ಅಂತ ಮಾಧವತೀರ್ಥರನ್ನು ಕುರಿತು ಹೇಳ್ತೇವೋ, ಹಾಗೆ ಸತ್ತತ್ವವನ್ನು ಚೆನ್ನಾಗಿ ನಾವು ಆಚರಿಸಬೇಕು, ಶಿಷ್ಯರಿಗೆ ಬೋಧಿಸಬೇಕು ಎಂಬುವಂತಹ ಒಂದು ದೀಕ್ಷೆ ಅವರಲ್ಲಿ ಅಪಾರವಾಗಿತ್ತು. ಇನ್ನು ಅವರು ಪೂರ್ವಾಶ್ರಮದಲ್ಲೇ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತೆಲುಗಿನಲ್ಲಿ ಅನುವಾದ ಮಾಡಿ ವಿಸ್ತಾರವಾದಂತಹ ವ್ಯಾಖ್ಯಾನದೊಂದಿಗೆ 1400 ಪುಟಗಳೊಂದಿಗೆ ಬರೆದು ಪ್ರಚುರಣೆ ಮಾಡಿ ಆಂಧ್ರ ಜಿಜ್ಞಾಸುಗಳಿಗೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ 1997ನೇ ಇಸ್ವಿಯಲ್ಲಿ ಪೇಜಾವರ ಸ್ವಾಮಿಗಳು ವಿಶ್ವೇಶತೀರ್ಥರು ಅಖಿಲ ಭಾರತ ತತ್ವಜ್ಞಾನ ಸಮ್ಮೇಳನವನ್ನು ಮಾಡಿ ಅವರನ್ನು ಸಮ್ಮೇಳನಾಧ್ಯಕ್ಷರಾಗಿ ನಿಯಮಿಸಿದಾಗ ಅಧ್ಯಕ್ಷೋಪನ್ಯಾಸದಲ್ಲಿ ವೆಂಕಟೇಶಾಚಾರ್ಯರು ಹೇಳಿದರು, ಮಧ್ವ ಸಿದ್ಧಾಂತ ಪ್ರಚಾರ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಆದಷ್ಟು ಉಳಿದ ಭಾಷೆಗಳಲ್ಲಿ ಆಗಲಿಲ್ಲ, ಅದನ್ನು ಎಲ್ಲರೂ ಗಮನಿಸಬೇಕು ಅಂತ ಹೇಳಿದ್ದಕ್ಕೆ ತಕ್ಕಂತೆ ಅವರೇ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅನುವಾದ ಮಾಡಿ ಆಂಧ್ರ ಜಿಜ್ಞಾಸುಗಳಿಗೆ ಕೊಟ್ಟಿದ್ದಾರೆ. 30 ವರ್ಷಗಳ ಹಿಂದೆ
ಆ ಗ್ರಂಥ ಅಂದಿಗೂ ಇಂದಿಗೂ ಆಂಧ್ರದಲ್ಲಿ ತೆಲುಗಿನಲ್ಲಿ ಪಾಠ ಮಾಡುವಂತಹ ವಿದ್ವಾಂಸರಿಗೂ ಕೇಳುವಂತಹ ವಿದ್ಯಾರ್ಥಿಗಳಿಗೂ ಅದು ಕೈಪಿಡಿಯಾಗಿ ನಿಂತಿದೆ. ಇನ್ನು ಶ್ರೀಗಳು ಒಟ್ಟು 24 ವರ್ಷಗಳ ಕಾಲ ಅವರು ಪೀಠಾಧಿಪತ್ಯವನ್ನು ನಿರ್ವಹಿಸಿ, ಆ ಕಾಲದಲ್ಲಿ ಅವರು ಚಾತುರ್ಮಾಸ್ಯ ಸಂಕಲ್ಪವನ್ನು ಚೆನ್ನೈ, ಬ್ಯಾಂಗ್ಳೂರು, ಆಂಧ್ರ ಕರ್ನೂಲು ಮತ್ತು ಮುಳಬಾಗಿಲು, ತಂಬಿಹಳ್ಳಿ ಈ ರೀತಿಯಾಗಿ ಅನೇಕ ಪಟ್ಟಣಗಳಲ್ಲಿ, ನಗರಗಳಲ್ಲಿ ಚಾತುರ್ಮಾಸ್ಯವನ್ನು ಸಂಕಲ್ಪವನ್ನು ಮಾಡಿ ಆಚಾರ್ಯರ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಮಠವನ್ನು ಚೆನ್ನಾಗಿ ಮುಂದಕ್ಕೆ ತಂದವರು. ಅವರ ಕಾಲದಲ್ಲಿ ತಂಬಿಹಳ್ಳಿಯಲ್ಲಿ ಕೋಟ್ಯಾಂತರ ಹಣದಿಂದ ಕಾವ್ಯಧಾಮವನ್ನು, ಮುಳಬಾಗಿಲಿನಲ್ಲಿ ಕೋಟ್ಯಾಂತರ ಹಣದಿಂದ ದಿವ್ಯಧಾಮವನ್ನು ಕಟ್ಟಿ ವೀರರಾಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಉತ್ತರಾಧಿಕಾರಿಗಳಾಗಿರುವಾಗಲೇ ಚೆನ್ನೈನಲ್ಲಿ ಪೆರಂಬೂರು ಪ್ರಾಂತದಲ್ಲಿ ಒಬ್ಬ ಗೃಹಸ್ಥರು ಅವರ ಮನೆಯನ್ನು ಇವರಿಗೆ ದಾನವನ್ನು ಕೊಟ್ಟಾಗ ಆ ಮನೆಯನ್ನೇ ಮಠವಾಗಿ ನಿರ್ಮಾಣ ಮಾಡಿ ಅಲ್ಲಿ ವೆಂಕಟೇಶನನ್ನು, ಪ್ರಾಣದೇವರು, ಮಾಧವತೀರ್ಥರು, ಶ್ರೀಪಾದರಾಜರು, ರಾಯರ ಪ್ರತಿಷ್ಠೆ ಮಾಡಿ ಅಲ್ಲಿ ಒಂದು ಶಾಖೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಮಠವನ್ನು ಮುಂದೆ ತರಬೇಕು, ಅಭಿವೃದ್ಧಿಗೊಳಿಸಬೇಕು, ಅವರು ಗುರುಗಳ ಆಶಯಕ್ಕೆ ಅನುಗುಣವಾಗಿ ಅಂತ ಹೇಳಿ ಈ ರೀತಿಯಾಗಿ ಭವನ ನಿರ್ಮಾಣಗಳನ್ನು ಮಾಡ್ತಾ ಪ್ರತಿನಿತ್ಯವೂ ಪಾಠ ಪ್ರವಚನಗಳನ್ನು ಮಾಡಿಕೊಳ್ತಾ ಪ್ರತಿನಿತ್ಯವೂ ಇವರು ಆನ್ಲೈನ್ನಲ್ಲಿ ಆ ವಯಸ್ಸಿನಲ್ಲಿ ಕೂಡ ಒಂದು ದಿನವೂ ಬಿಡದೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ದಶಮಸ್ಕಂದ, ಏಕಾದಶ ಸ್ಕಂದ, ಭಗವದ್ಗೀತಾ, ಕೃಷ್ಣಾಮೃತ ಮಹಾರ್ಣವ ಈ ಮೊದಲಾದ ಗ್ರಂಥಗಳನ್ನು ಪ್ರತಿನಿತ್ಯವೂ ಪಾಠವನ್ನು ಮಾಡಿ ಮಂಗಳವನ್ನು ಮಾಡಿ ಶಿಷ್ಯರಿಗೆ ಅತ್ಯಂತ ಮನೋಜ್ಞವಾಗಿ ಪಾಠವನ್ನು ಮಾಡ್ತಾಯಿದ್ರು. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಪಾಠವನ್ನು ಮಾಡ್ತಾ ಎಲ್ಲ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಅತಿ ಮನೋಜ್ಞವಾಗಿ ಪಾಠವನ್ನು ಮಾಡ್ತಾಯಿದ್ರು. ಆ ವಿಷ್ಣು ಸಹಸ್ರನಾಮ ಪಾಠವನ್ನು ಮಾಡ್ತಾ ಅವರು ವಿಶ್ವರೂಪ ಮಂದಿರ, ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಕಟ್ಟಬೇಕು ಅಂತ ನಿರ್ಣಯ ಮಾಡಿದರು. ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರವನ್ನು ಪ್ರಾರಂಭ ಮಾಡಿ ಅದು ಬುನಾದಿ ಪೂರ್ತಿಯಾಗಿ ಕಟ್ಟಡ ನಿರ್ಮಾಣವಾಗುತ್ತಿರುವಾಗಲೇ ಅವರು ಹರಿ ಇಚ್ಛೆಯಂತೆ ಹರಿಪದವನ್ನು ಸೇರಿದ್ದಾರೆ. ಶಾಸ್ತ್ರ ಒಂದು ಹೇಳುತ್ತೆ, ಯದ್ಭಾವಂ ತದ್ಭವತಿ ಅಂತ. ಇನ್ನೊಂದು ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ ಅಂತ ಹೇಳಿ. ಯಾವಾಗಲೂ ಹರಿನಾಮ ಸ್ಮರಣೆ ಮಾಡಬೇಕು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಅವರ ಕೊನೆ ದಿನಗಳಲ್ಲಿ ಆ ವಿಷ್ಣು ಸಹಸ್ರನಾಮ ಪಾಠ ಹೇಳ್ತಾ ಆ ವಿಶ್ವರೂಪ ಮಂದಿರ ನಿರ್ಮಾಣ ಮಾಡ್ತಾ ಯಾವಾಗಲೂ ಆ ವಿಷ್ಣುರ್ ವಷಟ್ಕಾರೋ ಅಂಥೇಳಿ ಆ ವಿಷ್ಣು ಸಹಸ್ರನಾಮದಲ್ಲೇ ಅವರ ಮನಸ್ಸು ಸದಾ ನಿಲ್ಲಿಸಿರುವ ಕಾರಣ ಅವರು ಉತ್ಕ್ರಮಣ ಕಾಲದಲ್ಲಿ ಅವರ ಕಣ್ಣಿನಿಂದ ಪ್ರಾಣ ಉತ್ಕ್ರಮಣ ಆಯಿತು. ಯಾಕೆ ಅಂತ ಹೇಳಿದರೆ ಕಣ್ಣಿಗೆ ನಿಯಾಮಕ ಭಗವಂತ ವಿಶ್ವನಾಮಕ ಭಗವಂತ. ಅವರು ವಿಷ್ಣುರ್ ವಷಟ್ಕಾರೋ ಅಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾಠ ಮಾಡ್ತಾ ವಿಶ್ವರೂಪ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಸದಾ ಹಂಬಲಿಸುತ್ತಾ ಇದ್ದ ಕಾರಣ ಕಣ್ಣಿಗೆ ನಿಯಾಮಕನಾದ ವಿಶ್ವನಾಮಕ ಭಗವಂತ ಅಂತಹ ಕಣ್ಣಿನಿಂದಲೇ ಅವರ ಪ್ರಾಣ ಉತ್ಕ್ರಮಣವಾಯಿತು. ಅದು ಶಾಸ್ತ್ರ ಹೇಳುವಂತಹ ವಿಷಯಕ್ಕೆ
ಸರಿಯಾಗಿ ಇದೆ. ಈ ರೀತಿಯಾಗಿ ಅವರು 24 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿದ್ದು ಅತ್ಯಂತ ಸಾತ್ವಿಕರಾಗಿ ಬಂದ ಭಕ್ತರನ್ನು ಅವರು ಹಣವಂತರು ಅಥವಾ ಹಣ ಇಲ್ಲದವರು ಎಂಬುವ ಭೇದ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಪ್ರೀತಿಯಿಂದ ಅಭಿಮಾನದಿಂದ ಮಾತನಾಡಿಸಿ ಎಲ್ಲರನ್ನ ಅನುಗ್ರಹ ಮಾಡ್ತಾಯಿದ್ರು. ಯಾರಾದರೂ ಭಕ್ತರು ಬಂದು ಅವರ ಕಷ್ಟ ಕಾರ್ಪಣ್ಯಗಳು ಹೇಳಿಕೊಂಡು ತೀರಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರಿಗೆ ತೆಂಗಿನಕಾಯಿಯನ್ನು ಮಂತ್ರಿಸಿ ಕೊಡ್ತಾ ಇದ್ದರು. ಆ ರೀತಿಯಾಗಿ ಶ್ರೀಗಳಿಂದ ತೆಂಗಿನಕಾಯಿ ಮಂತ್ರಿಸಿ ಸ್ವೀಕರಿಸಿದಂತಹ ಅನೇಕ ನೂರಾರು ಜನ, ಮಕ್ಕಳಾಗದೇ ಇರುವವರು, ಉದ್ಯೋಗ ಇಲ್ಲದೇ ಇರುವವರು, ಮನೆ ಕಟ್ಟಬೇಕೆಂದಿದ್ದಿರುವವರು, ಈ ರೀತಿಯಾಗಿ ಅವರ ಮನೋಭೀಷ್ಟಗಳನ್ನೆಲ್ಲ ನೆರವೇರಿಸಿಕೊಂಡು ಶ್ರೀಗಳ ಅನುಗ್ರಹದಿಂದ ಮತ್ತು ಶ್ರೀಗಳಲ್ಲಿ ಬಂದು ನಿಮ್ಮ ಆಶೀರ್ವಾದದಿಂದ ನಾವು ನಮ್ಮ ಅಭೀಷ್ಟಗಳನ್ನು ಕೊಂಡಿದ್ದೇವೆ ಅಂತ ಬಂದು ಶ್ರೀಗಳಿಗೆ ನಮಸ್ಕಾರವನ್ನು ಮಾಡಿ ವೀರರಾಮದೇವರ ಸೇವೆಯನ್ನು ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾಯಿದ್ರು. ಇದು ಸಾಕಷ್ಟು ಜನ, ನೂರಾರು ಜನ ಭಕ್ತರು ಅವರ ಒಂದು ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾದವರು. ಹೀಗೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯಬೇಕು ಅಂತ ಹೇಳಿದರೆ ಇವರಲ್ಲಿ ಪುಣ್ಯ ಇರಬೇಕು, ತಪಶ್ಶಕ್ತಿ ಇರಬೇಕು. ಆ ತಪಶ್ಶಕ್ತಿ ಇಲ್ಲದೇ ಇದ್ದರೆ ಸಾಧ್ಯವಾಗುವುದಿಲ್ಲ. ಅವರ ಸನ್ಯಾಸ ಧರ್ಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದು ವೀರರಾಮನಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡಿ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಮಾಡಿರುವ ಕಾರಣ ಅವರ ಒಂದು ತಪಶ್ಶಕ್ತಿ ಇತ್ತು, ಮಂತ್ರಸಿದ್ಧಿಯನ್ನು ಹೊಂದಿದ್ದರು. ಅವರಿಗೆಷ್ಟೇ ಅನಾರೋಗ್ಯ ಇದ್ದರೂ ಸ್ನಾನ ಮಾಡಿ ಪ್ರಣವ ಮಂತ್ರವನ್ನು ಜಪ ಮಾಡಿದರೆ ಸಾಕು ಅವರಿಗೆ ಆರೋಗ್ಯ ಸುಧಾರಣೆ ಆಗ್ತಾಯಿತ್ತು. ಅಂತಹ ಒಂದು ತಪಶ್ಶಕ್ತಿಯಿಂದ ಬಂದ ಭಕ್ತರ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದಂತಹ ಮಹಿಮಾನ್ವಿತರು ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು. ಇನ್ನು ಸಂಸ್ಕೃತದಲ್ಲೂ ಅವರ ಉಪಾಸ್ಯಮೂರ್ತಿ ವೀರರಾಮದೇವರ ಮೇಲೆ 9 ಶ್ಲೋಕಗಳಿಂದ ಕೂಡಿದಂತಹ ನವರತ್ನ ಮಾಲಿಕಾ ಸ್ತುತಿಯನ್ನು ಮಾಡಿದ್ದಾರೆ. ಇನ್ನು ಅವರ 94ನೆಯ ವರ್ಷದಲ್ಲಿ ಏನೂ ಹೆಚ್ಚು ತೊಂದರೆ ಇಲ್ಲದೆ ಅವರು ವಿಶ್ವಾವಸು ಚೈತ್ರ ಶುದ್ಧ ದಶಮಿ ಏಕಾದಶಿ ಘಳಿಗೆಯಲ್ಲಿ ಅವರು ಹರಿಪದಗಳನ್ನು ಸೇರಿ ಲೌಕಿಕವಾಗಿ ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಅವರ ಬೃಂದಾವನವನ್ನು, ತಾತ್ಕಾಲಿಕ ಬೃಂದಾವನವನ್ನು ತಂಬಿಹಳ್ಳಿಯಲ್ಲಿ ಮಾಡಿದ್ದಾಗಿದೆ. ಇನ್ನು 48 ದಿನಗಳಾದ ನಂತರ ಒಂದು ಮುಹೂರ್ತವನ್ನು ನಿರ್ಣಯ ಮಾಡಿ ಮತ್ತು ಭಕ್ತರಿಗೆ ಅವರ ದರ್ಶನವನ್ನು ನೀಡಿ ಮತ್ತು ಬೃಂದಾವನವನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆ ವಿಷಯವನ್ನು ಎಲ್ಲರಿಗೂ ತಿಳಿಸೋದು ಆಗುತ್ತದೆ. ಯಾಕೆ ರಾತ್ರಿ ಅವರು 9:06 ಹರಿಪದವನ್ನು ಸೇರಿರುವ ಕಾರಣ, ನಾವು ರಾತ್ರಿಯೇ ಅವರ ಬೃಂದಾವನವನ್ನು ಮಾಡಿರುವ ಕಾರಣ ಸಾಕಷ್ಟು ಜನ ಅವರ ದರ್ಶನ ಆಗಲಿಲ್ಲ. ಆದರೂ ಆ ಅಪರಾತ್ರಿಯಲ್ಲೇ 300 ಜನ ಬಂದು ದರ್ಶನ ಮಾಡಿಕೊಂಡರು. ಆದರೆ ಇನ್ನೂ ಸಾಕಷ್ಟು ಜನ ಅವರ ದರ್ಶನಕ್ಕಾಗಿ ಹಂಬಲಿಸುತ್ತಾ ಇದ್ದಾರೆ. ಅವರೆಲ್ಲರ ದರ್ಶನಕ್ಕಾಗಿ ಮತ್ತು ಪುನಃ ತೆಗೆದು ದರ್ಶನವನ್ನು ನೀಡಿ ಬೃಂದಾವನ ಮಾಡೋದಾಗತ್ತೆ. ಆ ತೇದಿಯನ್ನು ನಿರ್ಣಯ ಮಾಡಿ ತಮ್ಮೆಲ್ಲರಿಗೂ ತಿಳಿಸೋದಾಗತ್ತೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ದರ್ಶನ ಮಾಡಿ ಆ ಗುರುಗಳ ಉಪಾಸ್ಯ ಮೂರ್ತಿಯಾದಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀ ಮೂಲ ವೀರರಾಮಚಂದ್ರ ದೇವರ ದರ್ಶನವನ್ನು ನೀವೆಲ್ಲರೂ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ, ಇನ್ನೂ ಗುರುಗಳ ಬಗ್ಗೆ ಎಷ್ಟಾದರೂ ಹೇಳಬಹುದು. ಆದರೆ ಯಥಾಯೋಗ್ಯವಾಗಿ ಯಥಾಶಕ್ತಿ ಯಥಾಮತಿ ಅವರನ್ನು ಕುರಿತು ಈ 2 ಮಾತುಗಳನ್ನು ಹೇಳುತ್ತಾ 2 ಮಾತುಗಳನ್ನು
ಅಸ್ಮದ್ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.